ರಾಜ್ಯವಾರ ಪ್ರಾತಿನಿಧ್ಯದ ಬಗ್ಗೆ ಮಾತನಾಡ್ತಾ ಇದ್ವಿ. ಒಂದಿಷ್ಟು ರಾಜ್ಯಗಳ ನಂಬರ್ಸ್ಗಳನ್ನು ಕೊಟ್ವಿ, ಅದರ ರಾಜ್ಯಗಳ ಡೀಟೇಲ್ಸ್ ಅನ್ನು ಕೊಟ್ಟಿರಲಿಲ್ಲ. ಈಗ ಆಂಧ್ರ ಪ್ರದೇಶ 3 ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ NDA ಮಿತ್ರಕೂಟದ ಅಭೂತಪೂರ್ವ ಗೆಲುವು. ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ ಅವರ ಒಂದು ಮ್ಯಾಜಿಕ್. ಮೋಡಿ ಆ ಲೆಕ್ಕಾಚಾರದಲ್ಲಿ ಚಂದ್ರಬಾಬು ನಾಯ್ಡು ಇಡೀ NDA ಕೂಟದ ಒಂದು ಪ್ರಮುಖರು. ಅದರಲ್ಲಿ ಡಾಕ್ಟರ್ ಚಂದ್ರಶೇಖರ್ ಪೆಂಸಾನಿ, ರಾಮ್ ಮೋಹನ್ ನಾಯ್ಡು ಮತ್ತು ಶ್ರೀನಿವಾಸ್ ವರ್ಮಾ, ಈ ಮೂವರಿಗೆ ಮೋದಿ ಸಂಪುಟದಲ್ಲಿ ಚಾನ್ಸ್ ಅನ್ನು ಕೊಡಲಾಗ್ತಾ ಇದೆ. ಆಂಧ್ರ ಪ್ರದೇಶದಿಂದ ಕೇಳಿಬಂದಿರೋ 3 ಹೆಸರು ಇದು. ಇನ್ನು ಪಶ್ಚಿಮ ಬಂಗಾಳ 2 ಸ್ಥಾನ, ಪಶ್ಚಿಮ ಬಂಗಾಳದಿಂದ 2 ಸ್ಥಾನ, ಬಂಗಾಳದಿಂದ ಶಂತನು ಠಾಕೂರ್, ಅದು ಆಲ್ಮೋಸ್ಟ್ ಫಿಕ್ಸ್ ಇದ್ದಂಥದ್ದು, ಮತ್ತೊಂದು ಸುಖಾಂತ್ ಮುಜುಮ್ದಾರ್. ಹರಿಯಾಣದಲ್ಲಿ ಹರಿಯಾಣದಲ್ಲೂ ಕೂಡ ಇಬ್ಬರಿಗೆ ಅವಕಾಶ ಕೊಟ್ಟರು. ಹರಿಯಾಣದ ಇಬ್ಬರು ಮನೋಹರ್ ಲಾಲ್ ಖಟ್ಟರ್ ಮತ್ತು ರಾವ್ ಇಂದ್ರಜಿತ್ ಸಿಂಗ್, ಇವರಿಬ್ಬರಿಗೆ ಹರಿಯಾಣದಿಂದ ಮೋದಿ ಕ್ಯಾಬಿನೆಟ್ ಸೇರುವ ಅವಕಾಶ ಸಿಕ್ಕಿದೆ. ಕೇರಳದಿಂದ ಸುರೇಶ್ ಗೋಪಿ, ಪಂಜಾಬ್ನಿಂದ ರವನೀತ್ ಸಿಂಗ್, ಒಂದೊಂದು, ಕೇರಳ 1, ಪಂಜಾಬ್ 1. ದೆಹಲಿಯಿಂದ ಹರ್ಷ್ ಮಲ್ಹೋತ್ರಾ, ಉತ್ತರಾಖಂಡದಿಂದ ಅಜಯ್ ಟಮ್ಟಾ, ಉತ್ತರಾಖಂಡ ಕೂಡ 1. ಅಸ್ಸಾಂನಿಂದ ಸರ್ಬಾನಂದ್ ಸೋನೋವಾಲ್ ಅವರಿಗೆ ಅವಕಾಶವನ್ನು ಕೊಡಲಾಗಿದೆ. ತಮಿಳುನಾಡಿನಿಂದ ಮುರುಗನ್, ಅಣ್ಣಾಮಲೈ ಅಲ್ಲ, ಮುರುಗನ್. ಅರುಣಾಚಲ ಪ್ರದೇಶದಿಂದ ಕಿರಣ್ ರಿಜಿಜು, ತೆಲಂಗಾಣದಿಂದ ಇಬ್ಬರಿಗೆ ಮೋದಿ ಸಂಪುಟದಲ್ಲಿ ಸಚಿವಗಿರಿಯನ್ನು ಕೊಡಲಾಗ್ತಾ ಇದೆ. ತೆಲಂಗಾಣದಿಂದ ಬಂಡಿ ಸಂಜಯ್ ಮತ್ತು ಜಿ ಕಿಶನ್ ರೆಡ್ಡಿ ಅವರಿಗೆ ತೆಲಂಗಾಣದಿಂದ ಇಬ್ಬರಿಗೂ ಕೂಡ ಚಾನ್ಸ್ ಇದೆ. ಹಿಮಾಚಲ ಪ್ರದೇಶದಿಂದ JP ನಡ್ಡಾ, ಹಿಮಾಚಲ ಪ್ರದೇಶದಿಂದ ಮೋದಿ ಸಂಪುಟದಲ್ಲಿ JP ನಡ್ಡಾ ಅವಕಾಶವನ್ನು ಪಡೆದಿದ್ದಾರೆ. ಗೋವಾದಿಂದ ಶ್ರೀಪಾದ್ ನಾಯಕ್, ಜಮ್ಮು ಕಾಶ್ಮೀರದಿಂದ ಜಿತೇಂದ್ರ ಸಿಂಗ್, ಒಡಿಶಾದ 3, ಧರ್ಮೇಂದ್ರ ಪ್ರಧಾನ್, ಅಶ್ವಿನಿ ವೈಷ್ಣವ್ ಮತ್ತು ಜುವೆಲ್ ಓರಂ. ಧರ್ಮೇಂದ್ರ ಪ್ರಧಾನ್ ಹೆಸರು ಕೂಡ ಇತ್ತು, ಅಶ್ವಿನಿ ವೈಷ್ಣವ್ ಕೂಡ ಇತ್ತು. ಅಂಡ್ ಜಾರ್ಖಂಡ್ನಿಂದ MP ಚಂದ್ರಶೇಖರ್ ಮತ್ತು ಅನ್ನಪೂರ್ಣಾದೇವಿ, ಇವರಿಬ್ಬರಿಗೆ ಚಾನ್ಸ್ ಕೊಟ್ಟಿದ್ದಾರೆ ಜಾರ್ಖಂಡ್ನಿಂದ. ಕರ್ನಾಟಕದ ಬಗ್ಗೆ ಮಾತಾಡಲೇಬೇಕು. ಕರ್ನಾಟಕದಲ್ಲಿ ಅಚ್ಚರಿಯ ಹೆಸರು ಕೇಳ್ತಾ ಇರೋದು ವಿ ಸೋಮಣ್ಣ. ಒಟ್ಟು 5 ಹೆಸರು, ಒಂದು HD ಕುಮಾರಸ್ವಾಮಿ, ವಿ ಸೋಮಣ್ಣ, 2 ಅಚ್ಚರಿಯ ಹೆಸರು ಮತ್ತು 3 ಜನ ಆಲ್ರೆಡಿ ಸಿಟ್ಟಿಂಗ್ ಮಿನಿಸ್ಟರ್ಸ್ಗಳನ್ನು ಕಂಟಿನ್ಯೂ ಮಾಡ್ತಿರೋದು. ಒಟ್ಟು 5 ಕರ್ನಾಟಕದಿಂದ ಅವಕಾಶ ಸಿಕ್ಕಿದೆ. 5ರಲ್ಲಿ ಒಂದು HD ಕುಮಾರಸ್ವಾಮಿ, 2 ಒಕ್ಕಲಿಗರು, 1 ಲಿಂಗಾಯತರು, 1 ಬ್ರಾಹ್ಮಣರು. 2 ಒಕ್ಕಲಿಗರು, 1 ಲಿಂಗಾಯತರು, 1 ಬ್ರಾಹ್ಮಣರು. ಒಕ್ಕಲಿಗರ ಕೋಟಾದಲ್ಲಿ ಮಾಜಿ CM HD ಕುಮಾರಸ್ವಾಮಿ ಅವರಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಒಕ್ಕಲಿಗರನ್ನೇ ಗುರಿಯಾಗಿಟ್ಕೊಂಡು ಆ ಮೈತ್ರಿ ಆಗಿದ್ದು. ಮಹಿಳಾ ಕೋಟದಲ್ಲಿ ಶೋಭಾ, ಮತ್ತೊಮ್ಮೆ ಮೋದಿ ಸಂಪುಟದಲ್ಲಿ ಅವಕಾಶವನ್ನು ಪಡೆದಿದ್ದಾರೆ. ಲಿಂಗಾಯತ ಕೋಟ ವಿ ಸೋಮಣ್ಣ ಅವರಿಗೆ, ಲಿಂಗಾಯತ ಕೋಟದಲ್ಲಿ ವಿ ಸೋಮಣ್ಣ ಅವರನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ. ಯಾಕೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕು. ಬ್ರಾಹ್ಮಣ ಕೋಟದಲ್ಲಿ ಪ್ರಹ್ಲಾದ್ ಜೋಶಿ ಅವ್ರಿಗೂ ಒಂದು ವಿಶ್ವಾಸ ಇತ್ತು, ಅವ್ರನ್ನ ರೈಟ್ ಹ್ಯಾಂಡ್ ಅಂತಾನೆ ಕರೀತಿದ್ರು ಮೋದಿ ಅವರ ಸಂಪುಟದಲ್ಲಿ. ನಿರ್ಮಲಾ ಸೀತಾರಾಮನ್ ರಾಜ್ಯಸಭೆಯಿಂದ ಆಯ್ಕೆ ಆಗಿದ್ದಾರೆ. ನಿರ್ಮಲಾ ಸೀತಾರಾಮನ್ ಕೂಡ ಈ ಬಾರಿಯ ಸಂಪುಟದಲ್ಲಿ ಕಂಟಿನ್ಯೂ ಮಾಡ್ತಾರೆ. ಅದರಲ್ಲಿ 5 ಜನರಲ್ಲಿ 3 ಜನ ಕೇಂದ್ರ ಸಚಿವರಾಗಿ ಕಾರ್ಯನಿರ್ವಹಿಸಿರುವ ಅನುಭವ ಹೊಂದಿರೋರು. ಜೋಶಿ ಮತ್ತು ಶೋಭಾ ಮತ್ತು ನಿರ್ಮಲಾ ಸೀತಾರಾಮನ್. ಜೋಶಿ ಕಲ್ಲಿದ್ದಲು ಸಂಸದೀಯ ವ್ಯವಹಾರ ಇದರಲ್ಲಿದ್ದರು, ಶೋಭಾ ರಾಜ್ಯ ಕೃಷಿಯಲ್ಲಿದ್ದರು, MOS ಮಿನಿಸ್ಟರ್ ಆಫ್ ಸ್ಟೇಟ್. ಇನ್ನೊಂದು ಕಡೆಯಲ್ಲಿ ನಿರ್ಮಲಾ ಸೀತಾರಾಮನ್ ದೇಶದ ವಿತ್ತ ಸಚಿವೆಯಾಗಿ ಕಾರ್ಯನಿರ್ವಹಿಸಿದ್ರು. ಆದರೆ 2 ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಮುನ್ನಡೆಸಿದಂಥ HD ಕುಮಾರಸ್ವಾಮಿ ಅವರು ಮೊಟ್ಟ ಮೊದಲ ಬಾರಿಗೆ ಕೇಂದ್ರ ಸಚಿವರಾಗ್ತಾ ಇದ್ದಾರೆ. 3 ಬಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ ವಿ ಸೋಮಣ್ಣ ಅವರು ಈ ಬಾರಿ ಮತ್ತೊಮ್ಮೆ ಕೇಂದ್ರ ಸಚಿವರಾಗ್ತಾ ಇದ್ದಾರೆ. ಸೊ ಮಂಡ್ಯ ಕ್ಷೇತ್ರಕ್ಕೆ 2ನೇ ಬಾರಿಗೆ ಕೇಂದ್ರ ಸಚಿವ ಸ್ಥಾನ ಒಲಿದು ಬಂದಿದೆ. ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಮಂಡ್ಯದಿಂದ ಮಿನಿಸ್ಟರ್ ಆಗಿರೋರು ಯಾರು ಕೇಳಿದ್ರೆ ಒಂದು ಅಂಬರೀಷ್, ಈಗ ಬಿಟ್ಟರೆ HD ಕುಮಾರಸ್ವಾಮಿ. ಮಂಡ್ಯದಿಂದ ಆಯ್ಕೆಯಾಗಿ ಮಿನಿಸ್ಟರ್ ಆಗಿದ್ದಂಥದ್ದು ಅಂಬರೀಷ್ 2004ರಲ್ಲಿ, ಈಗ 2024ರಲ್ಲಿ, ಅಂದರೆ 20 ವರ್ಷಗಳ ಬಳಿಕ ಮಂಡ್ಯದ ಸಂಸದರೊಬ್ಬರು ಕೇಂದ್ರ ಸಚಿವರಾಗ್ತಿದ್ದಾರೆ. ಆವತ್ತು ಅಂಬರೀಷ್ ಅವರಿಗೆ ಮಾಹಿತಿ ಮತ್ತು ಪ್ರಸಾರ ಖಾತೆ ಕೊಟ್ಟಿದ್ರು ರಾಜ್ಯ ಸಚಿವರು, ಮಿನಿಸ್ಟರ್ ಆಫ್ ಸ್ಟೇಟ್. ಕಾವೇರಿ ವಿಷಯಕ್ಕೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅವರು ಹೊರಗಡೆ ಬಂದಿದ್ರು. ಕಾವೇರಿ ವಿಚಾರದಲ್ಲಿ
ನನ್ನ ರಾಜ್ಯಕ್ಕೆ ನ್ಯಾಯ ಕೊಡೋಕ್ಕಾಗಿಲ್ಲ ಅಂತಂದರೆ ಯಾವ ಮಿನಿಸ್ಟ್ರಿ ಇದ್ರೇನು ಅಂತ ಹೊರಗಡೆ ಬಂದಿದ್ರು. ಈಗ ಮಂಡ್ಯಕ್ಕೆ 2ನೇ ಬಾರಿಗೆ ಕೇಂದ್ರದ ಮಂತ್ರಿ ಸ್ಥಾನ ಒಲಿದು ಬಂದಿದೆ. ಎಚ್ ಡಿ ಕುಮಾರಸ್ವಾಮಿ ಅವರಿಗೆ JDSನಿಂದ ಗೆದ್ದು ಮೋದಿ ಸಂಪುಟದಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಇದು ಪ್ರೀಪೋಲ್ ಅಲಯನ್ಸ್ ಆಗಂಥ ಸಂದರ್ಭದಲ್ಲಿ ಆಗಿದ್ದಂಥ ಮಾತುಕತೆ. ಸೊ ಮಂಡ್ಯ ಕ್ಷೇತ್ರಕ್ಕೆ ಒಂದು ಜಾಕ್ಪಾಟ್. ವಿ ಸೋಮಣ್ಣ ಅವರ ಬಗ್ಗೆ ಕೂಡ ನಾವು ಮಾತನಾಡಬೇಕಿದೆ. ನೇರ ಪ್ರಸಾರದ ದೃಶ್ಯಗಳು ಇನ್ನೇನು ಸೂರ್ಯಾಸ್ತ ಆಗ್ತಾ ಇದ್ದಂತೆ ಕಾರ್ಯಕ್ರಮ ಅಲ್ಲಿ ಆರಂಭ ಆಗುತ್ತೆ. ನವದೆಹಲಿಯ ರಾಷ್ಟ್ರಪತಿ ಭವನದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ರಿ. ನಾವು ಡಿಸ್ಕಷನ್ಗೆ ಹೋಗೋಣ ಸರ್. ಕರ್ನಾಟಕದ ವಿಚಾರ, ಒಕ್ಕಲಿಗ ಕೋಟಾದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು, ನಾನು ಆಗಲೇ ಹೇಳ್ದಂಗೆ ಪ್ರೀಪೋಲ್ ಅಲಯನ್ಸ್ನಲ್ಲಾಗಂಥ ಮಾತುಕತೆ. ಶೋಭಾ ಕಂಟಿನ್ಯೂ, ಪ್ರಹ್ಲಾದ್ ಜೋಶಿ ಕಂಟಿನ್ಯೂ, ನಿರ್ಮಲಾ ಸೀತಾರಾಮನ್ ಕಂಟಿನ್ಯೂ, ವಿ ಸೋಮಣ್ಣ ಒಂದು ಅಚ್ಚರಿಯ ಹೆಸರು. ಲಿಂಗಾಯತ ಕೋಟದಲ್ಲಿ ನಮಗೆ ಇದ್ದಂಥ 5 ಆಪ್ಷನಲ್ಲಿ ವಿ ಸೋಮಣ್ಣ ಅವರನ್ನೇ ಅವ್ರು ಚೂಸ್ ಮಾಡ್ಕೊಂಡಿದ್ದಾರೆ. ವಿ ಸೋಮಣ್ಣ ಅವರ ಬಗ್ಗೆನೂ ಮಾತಾಡೋಣ, ಪ್ಲಸ್ ಈ 4 ಜನರ ಬಗ್ಗೆ ಮಾತಾಡೋಣ. ಪ್ರಮುಖವಾಗಿ ವಿ ಸೋಮಣ್ಣ ಸರ್. ಸೋಮಣ್ಣನ ವಿಚಾರದಲ್ಲಿ ಗೋವಿಂದರಾಜನಗರದಿಂದ ಹೊರಗಡೆ ಕರ್ಕೊಂಬಂದ್ರು. ಗೋವಿಂದರಾಜನಗರದಿಂದ ಹೊರಗಡೆ ಕರ್ಕೊಂಬಂದು 2 ಕಡೆ ನಿಲ್ಲಿಸಿದ್ರು. ಅಲ್ಲಿ 2 ಕಡೆ, ಒಂದು ಚಾಮರಾಜನಗರ, ಇನ್ನೊಂದು ವರುಣದಲ್ಲಿ ನಿಲ್ಲಿಸಿ ಒಂದು ರೀತಿಯ ಹರಕೆ ಕುರಿ ಮಾಡಿದ್ರು. ಸೊ ಅವರಿಗೆ ಗೋವಿಂದರಾಜನಗರದಲ್ಲಿ ಆರಾಮಾಗಿ ಗೆಲ್ಲುವಂತಹ ಸ್ಥಾನ. ಅದನ್ನು ಬಿಟ್ಟು ಒಂದು ಕಡೆ ಕಂಟೆಸ್ಟ್ ಮಾಡಿದರೆ ಅಟ್ಲೀಸ್ಟ್ ಜನ ಏನೋ ಒಪ್ತಾ ಇದ್ರು. ಅವ್ರನ್ನ 2 ಕಡೆ ನಿಲ್ಲಿಸಿ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಆದಂಗೆ ಆಯಿತು. ಐ ಥಿಂಕ್ ಸೋಮಣ್ಣ ಅವರಿಗೆ ಭಾಳ ಬೇಜಾರಾಗಿತ್ತು. ಅವಾಗ ನನ್ನನ್ನು ಒಂದು ಬಲಿಪಶು ಮಾಡಿಬಿಟ್ಟಿದ್ದಾರೆ ಹೋಗಿದ್ರು ಅವರು. ನಾನು ರಾಜಕೀಯ ಇದನ್ನೇ ಮುಗಿಸ್ತಾ ಇದ್ದಾರೆ ಎಲ್ಲರೂ ಸೇರಿ ಅನ್ನೋ ಒಂದು ಲೆವೆಲ್ಗೆ ಬಂದಿದ್ರು. ಈಗ ನೋಡಿ, ತುಮಕೂರು ಹೋಗಿ 1 ಲಕ್ಷ ಚಿಲ್ಲರೆ ಓಟಿಂದ ಗೆದ್ದು ಕೇಂದ್ರದಲ್ಲಿ ಮಂತ್ರಿ ಆಗ್ತಾ ಇದ್ದಾರೆ ಅಂದರೆ ಈ ರಾಜಕಾರಣಿಗಳ ಏನೋ ಒಂದು ಯಾವ ರೀತಿಯ ಫಾರ್ಚೂನ್ಸು ಚೇಂಜ್ ಆಗ್ಬೋದು ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ನಾನು ಆಮ್ ವೆರಿ ಹ್ಯಾಪಿ ಫಾರ್ ಸೋಮಣ್ಣ. ಯಾಕಂದರೆ ಈಸ್ ಅ ವೆರಿ ಡೈನಮಿಕ್ ಪರ್ಸನ್, ವೆರಿ ಡೈನಮಿಕ್ ಆ್ಯಂಡ್ ಎಲ್ಲರನ್ನೂ ಹೊಂದ್ಕೊಂಡು ಹೋಗುವಂಥ ವ್ಯಕ್ತಿ. ಭಾಳ ಇಂಪಾರ್ಟೆಂಟ್ ಅಂದರೆ ಒಬ್ಬರು ಓಲ್ಡ್ ಮೈಸೂರು ಏರಿಯಾದಿಂದ ಒಬ್ಬ ಲಿಂಗಾಯತ ಲೀಡರ್ ಬೇಕಾಗಿತ್ತು ಅವರಿಗೆ. ನಾನು ಇದೇ ಚರ್ಚೆ ಮುಂದುವರಿಸ್ತೀನಿ ಸರ್. ಚಂಪುರಾಣಿಕ್ ಸರ್, ಐ ಥಿಂಕ್ ಅವರು ಹೊರಡ್ತಾರೆ ಅಂತ ಅನ್ಸುತ್ತೆ. ಒಂದು ಫೈನಲ್ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ಚಂಪುರಾಣಿಕ್ ಸರ್, ರಾಜ್ಯದ ವಿಚಾರದಲ್ಲಿ ನಾನು ನಿಮ್ಮಿಂದ ಡಿಟೇಲ್ಡ್ ಆಗಿ ನಾನು ಮಾತನಾಡೋದಕ್ಕೆ ಬಯಸಿದ್ದೆ. ಸಾಧ್ಯ ಆದಷ್ಟು ಡಿಟೇಲ್ಡ್ ಆಗಿ ನೀವು ಮಾಹಿತಿಯನ್ನು ಕೊಡ್ತೀರಿ ಅಂತ ನಾನು ಭಾವಿಸ್ತೀನಿ. 5 ಜನ ಸರ್, 3 ಜನ ಕಂಟಿನ್ಯೂ, ಕುಮಾರಸ್ವಾಮಿ ಎಕ್ಸ್ಟ್ರಾ, ವಿ ಸೋಮಣ್ಣ ಅಚ್ಚರಿಯ ಆಯ್ಕೆ. ಸೋಮಣ್ಣ ಬಗ್ಗೆ ಒಂದು ಮಾತಿದೆ, ಹೇಳ. ಪ್ಲೀಸ್. ಸೋಮಣ್ಣ ಕೊಟ್ಟಿರೋದು, ಉಪಾಧ್ಯಾಯರು ಹೇಳಿರೋದು, ಅವರು ಕೇಪಬಲ್ ಮಿನಿಸ್ಟ್ರು, ಮತ್ತು ಅವರಿಗೆ ಮತ್ತೆ ಹರಕೆಯ ಕುರಿತರ ವಿಕ್ಟಿಮ್ ಮಾಡಿದ್ರು, ಮತ್ತು ಅವ್ರಿಗೂ ಒಂದು ರೀತಿಯಲ್ಲಿ ಪಿತೂರಿಯಿಂದ ಅವರು ಸೋತರು ಅಂತಕ್ಕಂಥದ್ದು ಅವ್ರ ಭಾವನೆ. ಕಾರಣ ಅಲ್ಲಿ ಈ ವಿಜೇಂದ್ರ ಗುಂಪು ಮತ್ತು ಯಡಿಯೂರಪ್ಪನವರ ಗುಂಪು ಅವರಿಗೆ ಹೆಚ್ಚಿನ ಸಹಕಾರ ಕೊಡಲಿಲ್ಲ, ಮತ್ತು ಅವ್ರನ್ನ 2 ಕಡೆಗೆ ನಿಲ್ಲಿಸಿ ಸೋಲುವ ಒಂದು ತಂತ್ರವನ್ನು ಮಾಡಿದರು ಅಂತಕ್ಕಂಥ ಆಪಾದನೆಯನ್ನು ಸೋಮಣ್ಣ ಅವರು ಸಹಿತ ಅವರ ಬೆಂಬಲಿಗರು ಸಹ ಹೇಳಿರೋದನ್ನು ನಾವು ಕೇಳಿದ್ದೇವೆ. ಸೊ ಇಲ್ಲಿ ಒಂದು ರೀತಿಯಲ್ಲಿ ವಿಜೇಂದ್ರಗೆ ಕೌಂಟರ್ ಚೆಕ್ ಕೊಡೋ ರೀತಿಯಲ್ಲಿ ಸೋಮಣ್ಣಗೆ ಒಂದು ಸ್ಥಾನವನ್ನು ಕೊಟ್ಟು ಆ ಒಂದು ಗುಂಪು ಇದೆಯಲ್ಲ, ಈ ಮೇ ಬಿಲಾಂಗ್ ಟು ಇದು ಕಾರ್ಯದರ್ಶಿ ಸಂತೋಷ್ ಗುಂಪು ಇರ್ಬೋದು ಅಥವಾ ಬೇರೆಯವ್ರದ ಗುಂಪು ಇರ್ಬೋದು, ಈ ಒಂದು ದೃಷ್ಟಿಯಲ್ಲಿ ನೋಡೋದಾದ್ರೆ ಒಂದು ಬ್ಯಾಲೆನ್ಸಿಂಗ್ ಫ್ಯಾಕ್ಟರನ್ನು ಯಾರೋ ಅವರು ಅಲ್ಲಿರ್ತಕ್ಕಂಥವರು ಹೈಕಮಾಂಡ್ನಲ್ಲಿ ಇದನ್ನು ತಿಳಿಸಿದ್ದಾರೆ. ಬಹುಶಃ ಆ ದೃಷ್ಟಿಯಿಂದ ಸೋಮಣ್ಣ ಕೊಟ್ಟರೆ ಒಂದು ದಕ್ಷಿಣ ಭಾಗದ ಒಂದು ಲಿಂಗಾಯತರಿಗೆ ಕೊಟ್ಟಿರ್ತಕ್ಕಂಥ ಒಂದು ಮನ್ನಣೆಯನ್ನು ಕೊಟ್ಟಂತ. ಆದರೆ ಇಲ್ಲಿ ಬ್ರಾಹ್ಮಣರಿಗೆ 2 ಕೊಟ್ಟಂಗೆ ಆಗುತ್ತೆ. ಯಾಕಂದರೆ ನಿರ್ಮಲಾ ಸೀತಾರಾಮನ್ ಆಲ್ಸೋ ಕಮ್ಸ್ ಅಂಡರ್ ದಟ್ ಕೋಟ ಅಲ್ವಾ? ಆಮ್ ಐ ರೈಟ್ ಉಪಾಧ್ಯಾಯರೇ? ಬ್ರಾಹ್ಮಣ್ ಕೋಟ, ಪ್ರಹ್ಲಾದ್ ಜೋಶಿ ಅಂಡ್ ನಿರ್ಮಲಾ ಸೀತಾರಾಮನ್. ಅದನ್ನ ನೀವು 1 ಅಂತ ಹೇಳಿದ್ರಲ್ಲ, ಅದಕ್ಕಲ್ಲಿ 2 ಆಗಿದೆ. ಸೊ ಈ ಲಿಂಗಾಯತರಿಗೆ ರಾಜ್ಯಸಭಾ ಕೋಟ, ಅವರು ರಾಜ್ಯಸಭಾ ಕೋಟ. ಬಟ್ ನಾನು ಆಗ್ಲೇ ಹೇಳ್ದಂಗೆ ನಿರ್ಮಲಾ ಸೀತಾರಾಮನ್ ಶಿ ರೆಪ್ರೆಸೆಂಟ್ಸ್ 2 ಸ್ಟೇಟ್ಸ್, ಒಂದು ತಮಿಳುನಾಡು ಮತ್ತೆ ಒಂದು ಕರ್ನಾಟಕ. ಆ ದೃಷ್ಟಿಯಿಂದ ಒಂದು ಬ್ಯಾಲೆನ್ಸಿಂಗ್ ಆಗಿದೆ. ಆದರೆ ಇನ್ನು ಮುಂದಿನ ಎಕ್ಸ್ಪಾನ್ಷನ್ ಅಲ್ಲಿ ಏನೋ ಇರುವ 16 ಅಥವಾ 17 ಸ್ಥಾನಗಳಲ್ಲಿ ಮತ್ತೆ ಉತ್ತರ ಕರ್ನಾಟಕದ ಲಿಂಗಾಯತರಿಗೆ ಅವಕಾಶ ಕೊಡ್ತಕ್ಕಂಥ ಒಂದು ಒತ್ತಡ ಬರ್ಬೋದು. ಬಂದಾಗ ಬಹುಶಃ ಮೋದಿ ಅವರು ಮತ್ತು ಬಿಜೆಪಿ ಹೈಕಮಾಂಡ್ ಅದನ್ನು ಪರಿಗಣಿಸ್ತಾರೆ ಅಂತಕ್ಕಂಥದ್ದನ್ನು ಕಾಣ್ತಾ ಇದೆ. ಆ ದೃಷ್ಟಿಯಿಂದ ನೋಡೋದಾದ್ರೆ ಸೋಮಣ್ಣ ಅವರಿಗೆ ಒಂದು ರೀತಿಯಲ್ಲಿ ಸಮಾಧಾನಕರವಾದ ಒಂದು ಕಾನ್ಸೋಲೇಷನ್ ಅನ್ನು ಕೊಡ್ತಕ್ಕಂಥ ಒಂದು ತೀರ್ಮಾನವನ್ನು ಹೈಕಮಾಂಡ್ ತಗೊಂಡಿದೆ. ಬಟ್ ಸೋಮಣ್ಣ ಒಳ್ಳೆ ತಕ್ಷಣ ಅವರು ಎಲ್ಲ ಕಡೆಗೂ ಕೆಲಸ ಮಾಡಿ ಆ ಖಾತೆಗೆ ಯಾವುದೇ ಕೊಡಲಿ, ಸಿವಿಲ್ ಸಪ್ಲೈಸ್ ಕೊಡಲಿ, ಫುಡ್ ಕೊಡಲಿ, ಏನೇ ಕೊಟ್ಟರು ಅವರು ಯಶಸ್ವಿಯಾಗಿ ನಿರ್ವಹಿಸ್ತಾರೆ. ಅವರಿಗೆ ಒಳ್ಳೆ ರೀತಿಯ ಅನುಭವ ಇದೆ, ಮಂತ್ರಿಯಾಗಿ ಜನಗಳನ್ನು ಸಂಪರ್ಕಿಸಿ ಮಾಡ್ತಕ್ಕಂಥದ್ದಿದೆ. ಈ ದೃಷ್ಟಿಯಿಂದ ಬಹುಶಃ ಅದು ಒಂದು ರೀತಿಯ ಜಾಣತನದ ನಡೆ ಅಂತಕ್ಕಂಥದ್ದು ಹೇಳೋದು. ಇನ್ನು ಶೋಭಾ ಕರಂದ್ಲಾಜೆ ಮಹಿಳಾ ಕೋಟದಲ್ಲಿ ಬಂದಿದ್ದಾರೆ. ಕಾರಣ ಅವರು ಬಿಜೆಪಿಯ ಒಂದು ನಿಷ್ಠಾವಂತ ನಾಯಕಿ. ಆ ನಿಷ್ಠಾವಂತಿಯ ನಾಯಕಿಯನ್ನು ನಾವು ಇಟ್ಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ, ಮತ್ತು ಒಕ್ಕಲಿಗ ಫ್ಯಾಕ್ಟರ್ ಇದೆ. ಬಟ್ ಇವರು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಕ್ಕಲಿಗರ ಸ್ಥಾನ ಸಿಕ್ಕಿರೋದ್ರಿಂದ
ಇವ್ರಿಗೂ ಸಿಕ್ಕಿರೋದ್ರಿಂದ BJPಯಲ್ಲಿ ಇರ್ತಕ್ಕಂಥ ಒಕ್ಕಲಿಗರಿಗೂ ಒಂದು ಸಮಾಧಾನ ಆಗಿದೆ. ಅದು ಆ ದೃಷ್ಟಿಯಿಂದ ನೋಡ್ಬೇಕು ನಾವು ಅಷ್ಟೇ. ರೈಟ್ ಸರ್, ನೀವು ನಮ್ಮ ಜೊತೆ ಇನ್ನೂ ಸ್ವಲ್ಪ ಹೊತ್ತು ಕಂಟಿನ್ಯೂ ಮಾಡಿದರೆ ನಮಗೂ ಖುಷಿ ಇರ್ತಿತ್ತು. ಇರ್ತೀನಿ ಇದ್ದೀರಾ? ರೈಟ್ ಸರ್, ನಿಮ್ಮ ಇಲ್ಲ, ನಾನು ಸೋಮಣ್ಣ ಬಗ್ಗೆ ಹೇಳ್ತಾ ಇದ್ದೆ. ಅವರಿಗೆ ಭಾಳಷ್ಟು ಆಪ್ಷನ್ಸ್ ಇತ್ತು. ಯಾವುದು ಲಿಂಗಾಯತರಿದ್ದು ಬಂದಾಗ ನಮ್ಮ ಜಗದೀಶ್ ಶೆಟ್ಟರ್ ಇದ್ರು, ಬೊಮ್ಮಾಯಿ ಇದ್ರು, ಇಬ್ಬರು ಹಿರಿಯ ಮುತ್ಸದ್ದಿಗಳು, ಮುಖ್ಯಮಂತ್ರಿಗಳಾಗಿದ್ದವರು. ಅವರಿಬ್ಬರು ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡಿದ್ರು, ನಮಗೆ ಸೆಂಟ್ರಲ್ ಇದರಲ್ಲಿ ಸಿಕ್ಕಬಹುದು ಅಂತ ಹೇಳಿ. ಅವರಿಬ್ಬರನ್ನು ಬಿಟ್ಟು ಸೋಮಣ್ಣ ಮಾಡಿದ್ದೆಲ್ಲ ಭಾಳ ಇಂಟ್ರೆಸ್ಟಿಂಗ್. ಯಾಕಂದರೆ ಜಗದೀಶ್ ಶೆಟ್ಟರ್ ಬಗ್ಗೆ ಒಂದು ಸ್ವಲ್ಪ ಅಸಮಾಧಾನ ಇರಲಿಕ್ಕೆ ಸಾಧ್ಯ ಪಕ್ಷದಲ್ಲಿ. ಬಿಕಾಸ್ ಅವರು ಪಕ್ಷ ಬಿಟ್ಟು ಹೋದರು, ಅದರಿಂದ ದೊಡ್ಡ ಹೊಡೆತ ಬಿತ್ತು. ಆ್ಯಂಡ್ ಬಹುಶಃ ಅವರ ಆ ಒಂದು ಬಿಟ್ಟು ಹೋದ ಸಮಯದಿಂದಾಗಿ ಬಹುಶಃ ಆ ಟೈಮಿಂಗ್ ಇದೆಯಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಹುಶಃ 10-15 ಸೀಟ್ಗಳಂತೂ ಕಳ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂತು. ಸೊ ಅಂಥವ್ರನ್ನ ತಿರ್ಗಾ ಕರ್ಕೊಂಬಂದು ಪಕ್ಷಕ್ಕೆ ಕರ್ಕೊಂಬಂದು ಅವರಿಗೆ ಸ್ಥಾನ ಕೊಟ್ಟು ಗೆಲ್ಲಿಸಿದ್ದಾರೆ. ಐ ಥಿಂಕ್ ಯು ಶುಡ್ ಬಿ ಮೋರ್ ದೆನ್ ಹ್ಯಾಪಿ. ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು ಅಸೆಂಬ್ಲಿ ಎಲೆಕ್ಷನಲ್ಲಿ ಗೆದ್ದಿದ್ದಾರೆ. ತಿರ್ಗಾ ಅವರಿಗೆ ಲೋಕಸಭೆಗೆ ಕಳಿಸುವ ಅಗತ್ಯ ಏನಿತ್ತು ಅಂತ ನನಗೆ ಅರ್ಥವಾಗಿಲ್ಲ. ನನಗೆ ಆ್ಯಸ್ ಅ ರಾಜಕೀಯ ವಿಶ್ಲೇಷಕನಾಗಿ ನನಗೆ ಅವರನ್ನು ಅಲ್ಲಿ ನಿಲ್ಲಿಸುವ ಅನಿವಾರ್ಯತೆ ಏನಿತ್ತು ಅಂತ ಗೊತ್ತಾಗಿಲ್ಲ. ಯಾಕಂದರೆ ಅಲ್ಲಿ ಜಗದೀಶ್ ಶೆಟ್ಟರ್ ಅವ್ರನ್ನ ನಿಲ್ಲಿಸಬೇಕಾಗಿತ್ತು. ಜಗದೀಶ್ ಶೆಟ್ಟರ್ ಅವರು ನನಗೆ ಅದು ಫ್ಯಾಮಿಲಿಯರ್ ಏರಿಯಾ, ಅಲ್ಲಿ ನಿಲ್ಲಿಸಿ ಅಲ್ಲಿ ಕೊಡಿ ಅಂತ ಹೇಳಿದರು. ಅದು ಬಿಟ್ಬಿಟ್ಟು ಇವ್ರ ಮಧ್ಯದಲ್ಲಿ ಇವ್ರು ಬಂದು ಸೀಟ್ ತೊಗೊಂಡ್ಬಿಟ್ರು. ಸೊ ಜಗದೀಶ್ ಶೆಟ್ಟರ್ ಅವರಿಗೆ ಈಗ ಏನಪ್ಪ, ನಾನು ಅಲ್ಲಿಂದ ವಾಪಸ್ ಬಂದಿದ್ದೀನಿ, ನನಗೆ ಸ್ಥಾನ ಕೊಡ್ತಾರೋ ಇಲ್ಲೋ ಅನ್ನೋ ಒಂದು ಪರಿಸ್ಥಿತಿ ಬಂದಿತ್ತು. ಆಮೇಲೆ ಅಫ್ಕೋರ್ಸ್ ಅವ್ರಿಗೆ ನೀವು ಬೆಳಗಾಂಗೆ ಹೋಗಿ ಇದು ಮಾಡಿದ್ದು. ಬೆಳಗಾಂ ವಾಸ್ ನಾಟ್ ಈಸಿ ಫಾರ್ ಹಿಮ್. ಬಿಕಾಸ್ ಬೆಳಗಾವಿನಲ್ಲಿ ಏನು ಒಂದು ಕ್ಯಾಂಪೇನ್ ನಡೀತಂದರೆ, ನೀವು ಹುಬ್ಳಿ ಕಡೆಯವರು, ಇಲ್ಲಿ ನಮ್ಮ ಇದನ್ನ ಸೀಟನ್ನು ಯಾಕೆ ಕಿತ್ಕೋತಾ ಇದ್ದೀರಾ ನೀವು? ಆಮೇಲೆ ಇವರು ಅಲ್ಲಿ ಏನು ಪ್ರಾಜೆಕ್ಟ್ ಬಂದರೂ ಎಲ್ಲ ಹುಬ್ಳಿಗೆ ತೊಗೊಂಡೋಗಿದ್ದಾರೆ ಅನ್ನೋ ಒಂದು ಕ್ಯಾಂಪೇನ್ ಮಾಡಿದ್ರು. ಸೊ ಈಗಲೂ ಕೂಡ ನೀವು ಅವ್ರನ್ನ ಇಲ್ಲಿಂದ ಮಂತ್ರಿ ಮಾಡಿ ಕಳಿಸಿದ್ರೆ ಅಥವಾ ಲೋಕಸಭೆಗೆ ಕಳಿಸಿದ್ರೆ ಅವ್ರು ಇಲ್ಲಿ ಬರ್ತಕ್ಕಂಥ ಪ್ರಾಜೆಕ್ಟನ್ನೆಲ್ಲ ಹುಬ್ಳಿಗೆ ತೊಗೊಂಡೋಗ್ತಾರೆ. ಆ ರೀತಿ ಒಂದು ಕ್ಯಾಂಪೇನ್ ನಡೀತು. ಅದರ ಮಧ್ಯದಲ್ಲೂ ಐ ಥಿಂಕ್ ಬಿಕಾಸ್ ಆಫ್ ಪ್ರೈಮ್ ಮಿನಿಸ್ಟರ್ಸ್ ಕ್ಯಾಂಪೇನ್ he was able to win, and I am very happy because he is one of the very seasoned leaders and very balanced leaders. Of course ಮುಂದಕ್ಕೂ ಅವರಿಗೆ ಅವಕಾಶ ಸಿಗ್ಬೋದು. ಆದರೆ ಸೋಮಣ್ಣ ಅವರು ಕಳೆದ ಬಾರಿ ನಾವು ಆಗಲೇ ಮಾತಾಡ್ದಂಗೆ ಒಂದು ರೀತಿಯ ಅಸೆಂಬ್ಲಿ ಟೈಮ್ನಲ್ಲಿ ಅವರು ಒಂದು ರೀತಿ ಬಿಕಮ್ ಎ ವಿಕ್ಟಿಮ್. ಅದು ಪಾರ್ಟಿ ಮೆಕ್ಯಾನಿಸಮ್, ಅದರಲ್ಲಿ ಏನು ನಡೀತು ಅದರಲ್ಲಿ ಅವರಿಗೆ ಅವರ ಒಂದು ಪ್ರಿಫರ್ಡ್ ಜಾಗವನ್ನು ಬಿಟ್ಟು ಬೇರೆ ಕಡೆ 2 ಕಡೆ ಕಳಿಸಿ ಎರಡರಲ್ಲೂ ಸೋಲುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹಾಗಿದ್ದು ಈ ಸರ್ತಿ ತುಮಕೂರಿನಲ್ಲಿ ಕೊಟ್ಟ ಮೇಲೆ ಅವರು 1 ಲಕ್ಷ ಚಿಲ್ಲರೆಯಿಂದ ಗೆದ್ದಿರ್ತಕ್ಕಂಥ ದೊಡ್ಡ ಸಾಧನೆನೇ. ಬಿಕಾಸ್ ಇಟ್ಸ್ ನಾಟ್ ಈಸಿ ಅಲ್ಲಿ ಗೆಲ್ತಕ್ಕಂಥದ್ದು. ಮುದ್ದನಮೇಗೌಡರು ಲೋಕಲ್ ಒಳ್ಳೆ ಹೆಸರು ಮಾಡಿರ್ತಕ್ಕಂಥವ್ರು, ಒಳ್ಳೆ ಮನುಷ್ಯ ಅಂತಿದ್ದವರು. ಎವ್ರಿಬಡಿ ಥಾಟ್ ದ ಮುದ್ದನಮೇಗೌಡರು ಗೆಲ್ತಾರೆ ಅಂತ ಹೇಳಿ. ಅಲ್ಲಿ ಆ ರಿಪೋರ್ಟ್ ಕೂಡ ಕಡೆಯವರೆಗೂ ಇದ್ದಿದ್ದು ಅವ್ರು ಗೆಲ್ತಾರೆ ಅನ್ನುವ. ಸೋಮಣ್ಣ ಕಷ್ಟ ಇತ್ತು ಅಂತ ನಾವು ನಮ್ಮ ಪವರ್ ಫೈಟ್ನ ಅಲ್ಲಿನ ಲೋಕಲ್ ಸರ್ವೆಗೆ ಹೋದಾಗಲೂ ಕೂಡ ಸೋಮಣ್ಣ ಹ್ಯಾಡ್ ಎ ಟಫ್ ಚಾನ್ಸ್ ಅಲ್ಲಿ. ಯಾಕಂದ್ರೆ ಬಿಜೆಪಿಯ ಕೇಡರ್ ಇದ್ರು ಕೂಡ ಅವ್ರನ್ನ ಹೊರಗಡೆಯವರು ಅಂತ ಬಿಜೆಪಿಯವರೇ ಕರೀತಾ ಇದ್ರು. ಬಟ್ ಆದರೆ ಅವ್ರಿಗೊಂದು ಚಾಣಾಕ್ಷತೆ ಇದೆ. ಅವರು ಜನಗಳನ್ನ ಯಾವ ರೀತಿ ಅಟ್ರಾಕ್ಟ್ ಮಾಡ್ತಾರೆ, ಎಲ್ಲರ ಮೇಲೂ ಹೆಗಲ ಮೇಲೆ ಕೈ ಹಾಕೊಂಡು ಮಾತಾಡ್ಸ್ಕೊಂಡು ಹೋಗ್ತಾರೆ. ಆ್ಯಂಡ್ ಒಂದು ರೀತಿಯ ಮುಗ್ಧತೆ ಇದೆ ಅವರಲ್ಲಿ. ಸೊ ಒಂದು ಸ್ನೇಹ ಭಾವ ಇದೆ. ಅದರಿಂದ ಬಹುಶಃ ಅವರು ಆರಾಮಾಗಿ ಗೆದ್ಕೊಂಡ್ಬಂದಿದ್ದಾರೆ. ಮತ್ತು ಅವ್ರಿಗೆ ಈ ಎಲ್ಲ ಸಂಸ್ಥೆಗಳ ಜೊತೆಗೆ ಮತ್ತು ಮಠಾಧೀಶರ ಜೊತೆಗೆ ಒಳ್ಳೆ ಸಂಬಂಧ ಇದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಆ ದೃಷ್ಟಿಯಿಂದ ಸೋಮಣ್ಣ ಐ ಥಿಂಕ್ ಆಲ್ಸೋ ಈಸ್ ಅ ವೆರಿ ಡೈನಮಿಕ್ ಪರ್ಸನ್. ಸೊ ಒಂದು ಮಂತ್ರಿ ಸ್ಥಾನ ಸಿಕ್ಕಿರೋದ್ರಿಂದ ಅವರು ಬಹುಶಃ ಕರ್ನಾಟಕಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಒಳ್ಳೆ ಅಪರ್ಚುನಿಟಿ. ಅವ್ರ ರಾಜಕೀಯವೇ ಮುಗಿದೋಯ್ತು. ಒಂದು ವೇಳೆ ಇಲ್ಲಿ ಮೊನ್ನೆ ಗೆದ್ದಿರಲಿಲ್ಲ ಅಂತ ಅಂದಿದ್ರೆ ಮುಂದೆ 4 ವರ್ಷ ಕರ್ನಾಟಕದಲ್ಲಂತೂ ಯಾವುದೇ ಚುನಾವಣೆ ಇರಲಿಲ್ಲ. ರಾಜ್ಯಸಭೆನಲ್ಲೆಲ್ಲ ಕೂರಿಸೋ ಅವಕಾಶಗಳು ಅಥವಾ ಕೂರಿಸೋದಕ್ಕೆ ಕನ್ಸಿಡರೇಷನ್ ಮಾಡ್ತಾರ ಅನ್ನೋದು ಒಂದು ಪ್ರಶ್ನೆ ಇತ್ತು. ಆಮೇಲೆ ಇನ್ನೊಂದು ಈಗ ಅವರು ಲಿಂಗಾಯತರು from old Mysore area. So you can consolidate the Lingayat votes in old Mysore area because it is very important. ಇಲ್ಲಿ ಸಾಕಷ್ಟು ಒಕ್ಕಲಿಗರು ಬಿಟ್ಟರೆ ಲಿಂಗಾಯತ್ ಆಲ್ಸೋ ಡಾಮಿನೇಟಿಂಗ್ ನಂಬರ್ಸ್. ಸೊ ಅವರನ್ನು ಕನ್ಸಾಲಿಡೇಟ್ ಮಾಡ್ತಕ್ಕಂಥ ಒಂದು ಚಾನ್ಸ್ ಇದೆ. ಅವರು BJPಗೆ he will be an asset.